स्वागत है आपका बी न्यूज नेशन में। मैं हूं आबिद हुसैन शेख। बीजापुर ट्रैफिक पुलिस का सख्त मैसेज, 80 ऑटो सीज, रूल्स फॉलो करना होगा अब से ज़रूरी। बीजापुर शहर में ट्रैफिक जाम और पब्लिक को हो रही परेशानी के चलते ट्रैफिक पुलिस ने ऑटो ड्राइवर्स के लिए सख्त चेतावनी जारी की है। पुलिस ने बताया कि नो पार्किंग जगह, जंक्शंस और रोड के बीचों बीच ऑटो खड़ा करने, बिना रूल पिकअप ड्रॉप करने की वजह से आज ही 75 से 80 ऑटो सीज किए गए थे। पुलिस का कहना है कि कल से सीज हुए सभी ऑटो कोर्ट भेजे जाएंगे। आगे से जंक्शन के पास, रोड के बीचों बीच नो पार्किंग एरिया में ऑटो खड़ा करना बिल्कुल मना करार दिया गया है। ऑटो ड्राइवर्स को सिर्फ निर्धारित जगह पर सिग्नल लाइन में ही ऑटो पार्क करना होगा। डबल या ट्रिपल लाइन पार्किंग पर ज़्यादा फाइन और कोर्ट केस होगा दर्ज। ट्रैफिक पुलिस ने कहा है कि रूल्स तोड़ने पर बॉडी कैमरा और सीसीटीवी प्रूफ के आधार पर एक्शन लिया जाएगा। झगड़ा करने वाले ऑटो ड्राइवरों पर भी कानूनी कार्रवाई होगी। साथ ही प्रिंटेड गिलास, डिफेक्टिव साइलेंसर और सभी ट्रैफिक वायलेशंस पर भी एक्शन चल रहा है। पुलिस ने क्लियर किया है कि रात 11 बजे के बाद ऑटो चलाने के लिए पुलिस से कंपल्सरी स्टेशन से पास लेना होगा ज़रूरी। बिना पास ऑटो चलाया गया तो सीधा सीज किया जाएगा ऑटो। ट्रैफिक पुलिस ने सभी ऑटो ड्राइवर्स से अपील की है कि रूल्स फॉलो करें, दूसरे ड्राइवर्स को भी समझाएं ताकि बीजापुर का ट्रैफिक स्मूथ रहे और पब्लिक को कोई परेशानी और दिक्कत ना हो। कल सीज किए गए ऑटो को जुर्माना लगाकर छोड़ दिया है। पुलिस ने आगे ऐसा करने पर बड़ी कार्रवाई की चेतावनी दी है, जिस पर रजामंदी जाहिर की है ऑटो वालों ने। ಎಸ್ಪಿ ಸಾಹೇಬರಿಗೆ ಎಲ್ಲ ನಿಮ್ಗೆ ಗೊತ್ತಿದೆ, ಆಟೋ ಚಾಲಕರ ಮೇಲೆ, ಆಟೋಗಳ ಮೇಲೆ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಇವತ್ತು ಕೈಗೊಂಡಿದ್ವಿ ನಮ್ಮ ಎಸ್ ಪಿ ಸಾಹೇಬರ ನೇತೃತ್ವದಲ್ಲಿ। ನಮ್ಮ ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತೆ ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ಇಂದ ಈ ಮೂಲಕ ಒಂದು ಮೆಸೇಜ್ ಹೇಳೋದೇನೆಂದ್ರೆ, ನಿಮ್ಗೆಲ್ಲ ಗೊತ್ತಿದೆ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅದರ್ ಮೋಟರ್ ವೆಹಿಕಲ್ಸ್ ಅವ್ರಿಗೆ ಅಂತ। ಅದಕ್ಕಾಗಿ ಎಲ್ಲಂದ್ರಲ್ಲೆಲ್ಲ ಆಟೋಸ್ ನಿಲ್ಲಿಸ್ತಾ ಇದ್ರಿ, ನೋ ಪಾರ್ಕಿಂಗ್ ಕಡೆ ಎಲ್ಲ ಆಟೋ ನಿಲ್ಲಿಸ್ತಾ ಇದ್ರಿ, ಸರ್ಕಲ್ಗಳಲ್ಲಿ ನಿಲ್ಲಿಸ್ತಾ ಇದ್ರಿ, ಮತ್ತೆ ನೀವು ಎಲ್ಲ ಇಷ್ಟ ಬಂದಿದ್ದ ಕಡೆ ಪಿಕ್ ಮಾಡ್ತಾ ಇದ್ರಿ, ಇಷ್ಟ ಬಂದಿದ್ದ ಕಡೆ ಡ್ರಾಪ್ ಮಾಡ್ತಾ ಇದ್ರಿ। ಅದಕ್ಕಾಗಿ ಇವತ್ತು ಸುಮಾರು 75ರಿಂದ 80 ಆಟೋಗಳನ್ನ ಇವತ್ತೆಲ್ಲ ಸೀಸ್ ಮಾಡಿದೀವಿ। ಸೀಸ್ ಮಾಡಿ ಈ ಮೂಲಕ ತಮಗೆ ಮೆಸೇಜ್ ಕೊಡೋದೇನೆಂದ್ರೆ, ಇನ್ನು ನಾಳೆಯಿಂದ ಎಲ್ಲ ಕೋರ್ಟ್ಗೆ ನಾವು ಕಳಿಸ್ಕೊಡ್ತೀವಿ। ಯಾವುದೇ ಕಾರಣಕ್ಕೂ ರಸ್ತೆಯ ಮಧ್ಯಭಾಗದಲ್ಲಿ ಆಗಲಿ, ಜಂಕ್ಷನ್ಸ್ ಹತ್ರ ಆಗಲಿ, ಮತ್ತೆ ನೋ ಪಾರ್ಕಿಂಗ್ ಪ್ಲೇಸಲ್ಲಿ ಆಗಲಿ ಎಲ್ಲೂ ಸಹ ತಮ್ಮ ಆಟೋಗಳನ್ನು ನಿಲ್ಲಿಸಬಾರ್ದು। ಎಲ್ಲಿ ತಮಗೆ ನಿಗದಿಪಡಿಸಿದಂಥ ಜಾಗ ಇದೆ, ಜಂಕ್ಷನ್ಸ್ ಬಿಟ್ಟು ಸ್ವಲ್ಪ ದೂರಕ್ಕೆ ಸಿಂಗಲ್ ಲೈನ್ ಫಾಲೋ ಮಾಡಬೇಕು, ಸಿಂಗಲ್ ಲೈನಲ್ಲಿ ಹಾಕಬೇಕು। ಡಬಲ್ ಲೈನು ಮತ್ತು ಟ್ರಿಬಲ್ ಲೈನ್ ಮಾಡಿದರೆ ಮತ್ತು ಅದಕ್ಕೂ ಇನ್ನೂ ಹೆಚ್ಚಿನದಂಥ ದಂಡ ಆಗ್ತದೆ, ಮತ್ತು ಎಲ್ಲನೂ ಕೋರ್ಟ್ಗೆ ಕಳಿಸ್ಕೊಡ್ತೀವಿ। ಅದಕ್ಕಾಗಿ ಪ್ರತಿಯೊಬ್ಬರೂ ಸಹ ಇದು ರಸ್ತೆ ನಿಯಮಗಳನ್ನು ಪಾಲನೆ ಕಡ್ಡಾಯವಾಗಿ ಮಾಡಲೇಬೇಕು। ಮತ್ತು ಇತರೆ ಆಟೋ ಚಾಲಕರಿಗೂ ಸಹ ತಾವು ತಿಳುವಳಿಕೆಯನ್ನು ಕೊಡೋ ಮುಖಾಂತರ ನಮ್ಮ ಏನು ಸಂಚಾರ ಸುಗಮ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಈ ಮೂಲಕ ತಮಗೆ ಹೇಳ್ತಾ ಇದ್ದೀವಿ। ಇದನ್ನು ಕಡಾಖಂಡಿತವಾಗಿ ಪಾಲನೆ ಮಾಡಲೇಬೇಕು, ಮಾಡಿಲ್ಲ ಅಂದರೆ ಮತ್ತೆ ತಮಗೆ 1 to double ಪೆನಾಲ್ಟಿ ಆಗೋ ಜೊತೆಗೆ ಎಲ್ಲನೂ ಸಹ ಎಲ್ಲ ಆಟೋಗಳನ್ನು ಸಹ ಕೋರ್ಟ್ಗೆ ಕಳಿಸ್ಕೊಡ್ತೀವಿ। ಇದನ್ನು ಪ್ರತಿಯೊಬ್ಬ ಇತರೆ ಆಟೋ ಚಾಲಕರಿಗೂ ಸಹ ತಾವು ಇದನ್ನು ತಿಳಿಸಬೇಕು, ಕಡ್ಡಾಯವಾಗಿ ತಿಳಿಸಬೇಕು। ಇದೆಲ್ಲ ಜವಾಬ್ದಾರಿ ನಿಮ್ಮದೇ ಆಗಿದೆ। ನೀವು ಎಷ್ಟು ಶಿಸ್ತಾಗಿ ನೀವು ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಶಿಸ್ತಾಗಿ ಸಂಚಾರ ವ್ಯವಸ್ಥೆ ಸುಗಮವಾಗಿರ್ತದೆ, ಮತ್ತು ಅದರಿಂದ ನಿಮಗೂ ಸಹ ಒಳ್ಳೆ ಹೆಸರು ಬರ್ತದೆ। ಇತರೆ ಆಟೋ ಚಾಲಕರು ಸಹ ನೀವು ಮಾಹಿತಿಯನ್ನು ಕೊಡಬೇಕು। ಥ್ಯಾಂಕ್ ಯು। ಇವತ್ತು ಬಿಜಾಪುರ ನಗರದಲ್ಲಿ ಏನೋ ಒಂದು 50 ಆಟೋ ರಿಕ್ಷಾದವರಿಗೆ ಟ್ರಾಫಿಕ್ ಪೊಲೀಸ್ ವತಿಯಿಂದ ಪೊಲೀಸ್ ಸ್ಟೇಷನ್ಗೆ ತಗೊಂಡ್ಬಂದು ನಿಂದಿಸಿದ್ದು. ವಿಷಯ ಏನಂದ್ರೆ, ಇವರು ಆಟೋ ರಿಕ್ಷಾದವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಾಕತ್ತಿಲ್ಲ, ನೋ ಪಾರ್ಕಿಂಗ್ ದಾಗ ಗಾಡಿ ನಿಂದಿರ್ಸ್ಯಾರ, ಮತ್ತು ದಾರಾಗ ಗಾಡಿ ನಿಂದಿರ್ಸ್ಯಾರ, ಡಿಸಿಪ್ಲಿನ್ ಮೇಂಟೈನ್ ಮಾಡತ್ತಿಲ್ಲ ಅಂತೇಳಿ SP ಸಾಹೇಬರ ಗಾಡಿಗೆ ಅಡ್ಡ ಬಂದು ಟ್ರಾಫಿಕ್ ಜಾಮ್ ಮಾಡಿದ ಕಾರಣಕ್ಕಾಗಿ SP ಸಾಹೇಬರು ಇವರಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ರು।
ಆ ಸಂದರ್ಭದಿಂದ ಎಲ್ಲರೂ ಟ್ರಾಫಿಕ್ ಪೊಲೀಸ್ನವರು ಗಾಡಿ ತಂದು ನಿಂದಿಸಿದ್ರು. ಆದ್ರೆ SP ಸಾಹೇಬರು ಇವ್ರ ಮ್ಯಾಗ ಏನದಲ್ಲ ಉಪಕಾರ ಮಾಡ್ಯಾರ. ಏನಂತಂದ್ರ ಇವತ್ತು ಇವ್ರಿಗೆ ವಾರ್ನಿಂಗ್ ಮಾಡಿ ಗಾಡಿಯನ್ನು ರಿಲೀಸ್ ಮಾಡತ್ತಾರ. ಮತ್ತ ಒಂದು ಪಬ್ಲಿಕ್ ಅವೇರ್ನೆಸ್ ಸಲುವಾಗಿ ಬಿಜಾಪುರ ಸಿಟಿ ಒಳಗೆ ಎಷ್ಟು ಆಟೋ ರಿಕ್ಷಾದವ್ರು ಅದಾರ ಅವ್ರಿಗೆ ಒಂದು ಅವೇರ್ನೆಸ್ ಮಾತನ್ನು ಹೇಳ್ಯಾರ. ಏನಂದ್ರ ನಾಳೆದಿಂದ ಯಾರು ಆಟೋ ರಿಕ್ಷಾದವರು ತಪ್ಪು ಮಾಡಕ್ ಹೋಗ್ಬೇಡ್ರಿ. ಯಾರು ಈ ರೀತಿ ತಪ್ಪು ಮಾಡಿದ್ರ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಸ್ಟೇಷನ್ ಪೆನಲ್ಟಿ ಆಗಲ್ಲ, ಸೀದಾ ಕೋರ್ಟ್ದಿಂದ ಪೆನಲ್ಟಿ ತುಂಬಬೇಕಾಗ್ತದ. ಮತ್ತೆ 1 ವಾರ 15 ದಿವಸ ತನಕ ಗಾಡಿ ಸೀಜ್ ಆಗ್ತದ. ಮತ್ತು ಅವ್ರದ್ದು ಲೈಸೆನ್ಸ್ ಆಟೋ ಕಡೆಯಿಂದ ಆಟೋ ಆಫೀಸರ್ ವತಿಯಿಂದ ಆ ಲೈಸೆನ್ಸು ರದ್ದಾಗೋದು ಸಾಧ್ಯತೆ ಐತಿ. ಅದಕ್ಕೆ ನಾವೊಂದು ಈ ಮಾಧ್ಯಮ ಮುಖಾಂತರ ಎಲ್ಲ ಆಟೋ ರಿಕ್ಷಾದವ್ರಿಗೆ ಮನವಿ ಮಾಡ್ಕೊಂಡಿದ್ರು. ಏನಂದ್ರ ನೀವು ಎಲ್ಲರೂ ಬರೋದ್ರಿ, ಯಾರು ಶ್ರೀಮಂತರ ಮಕ್ಕಳಲ್ಲ. ಎಲ್ಲರೂ ಮುಂಜಾನೆ ಹೊತ್ತು ದುಡಿಲಾಕ್ ಬರ್ತೀರಿ. ಯಾಕಂದ್ರೆ ಹೆಂಡತಿ ಮಕ್ಕಳಿಗೆ ಸಾಕ್ಬೇಕು, ಯಾರಿವ್ರಿಗೆ ಹೊಟ್ಟೆ ಪಾಲಿಗೆ ಜೀವನ ನಡೆಸ್ಬೇಕತ್ತೀರಿ. ನೀವು ಒಂದು 10 ರೂಪಾಯಿ ಶೀಟ್ ಸಿಗ್ತದತ್ತೀರಿ, ಎಲ್ಲರ ದಾರ್ಯಾಗ ನಿಂತ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಯಾರಿಗಾರ ತೊಂದರೆ ಕೊಡಕ್ ಹೋದ್ರ. ಈಗ ನಮ್ಗೆ ಬಿಜಾಪುರ ನಗರದಲ್ಲಿ ಬಿಜಾಪುರ ಸಿಟಿ ಒಳಗ ಒಂದು ಒಳ್ಳೆ ಆಫೀಸರ್ ಸಿಕ್ಕ್ಯಾರ, ಒಳ್ಳೆ SP ಸಾಹೇಬ್ರು ಸಿಕ್ಕ್ಯಾರ, ಒಳ್ಳೆ DSP ಸಾಹೇಬ್ರು ಸಿಕ್ಕ್ಯಾರ, ಒಳ್ಳೆ CPI ಸಾಹೇಬ್ರು ಸಿಕ್ಕ್ಯಾರ. ಆದ್ರೆ ಅವರು ಈಗೆಲ್ಲ ಒಂದು 50 ಮಂದಿ ಆಟೋ ರಿಕ್ಷಾದವ್ರಿಗೆ ಏನು ಹಿಡಿದಿದ್ರು, ಅವ್ರಿಗೆ ಪೆನಲ್ಟಿ ಹಾಕಿ ಇವರು ಎಲ್ಲರೂ ಪರಿಸ್ಥಿತಿ ನೋಡಿ ಈಗ ಒಂದ್ಸರ್ತಿ ಒಂದು ಚಾನ್ಸ್ ಕೊಟ್ಟಾರ. ಮತ್ತೆ ನಾಳೆದಿಂದ ಅವೇರ್ನೆಸ್ ಮಾಡಿ ಅಂತೀನಿ ತಾಕೀತು ಮಾಡ್ಯಾರ. ಇದರ ಮುಂದೆ ಬಿಜಾಪುರ ನಗರದಲ್ಲಿ ಒಂದು ಎಲ್ಲಾ ಆಟೋ ರಿಕ್ಷಾದವರಿಗೆ ಒಟ್ಟು ಎಚ್ಚರಿಕೆ ಅದನ್ನು ಹೇಳ್ಯಾರ ಅವರು. ಏನಂತಂದ್ರ ನಾಳೆನು ಇದೇ ರೀತಿ ತಪ್ಪು ಮಾಡಕತ್ತಂದ್ರ ನಾ ಯಾವ ಲೀಡರ್ ಮಾತು ಕೇಳಂಗಿಲ್ಲ, ಯಾವ ಸಂಘಟನೆ ಮಾತು ಕೇಳಂಗಿಲ್ಲ, ಯಾರ್ದು ನಾವು ಮಾತು ಕೇಳಂಗಿಲ್ಲ. ಡೈರೆಕ್ಟ್ ಆಗಿ ಗಾಡಿ ಸೀಜ್ ಮಾಡ್ತೀವಿ. 10-15 ದಿವಸ ನಾವು ಪೊಲೀಸ್ ಸ್ಟೇಷನ್ದಾಗ ಗಾಡಿ ನಿಂದಿರ್ಸ್ತೀವಿ, ಕೋರ್ಟಿಗೆ ಕಳಿಸ್ತೀವಿ. ಆಟೋ ಆಫೀಸರ್ ಮುಖಾಂತರ ಅವ್ರ ಲೈಸೆನ್ಸ್ ಅನ್ನು ಸೀಜ್ ಮಾಡ್ತೀವಿ ಅಂತೇಳಿ ಈ ಜಿಲ್ಲಾ SP ಸಾಹೇಬರು ಖಡಕ್ ಆಗಿ ಒಂದು ವಾರ್ನಿಂಗ್ ಕೊಟ್ಟಾರ. ನಾವು ಈ ಮಾಧ್ಯಮ ಮುಖಾಂತರ ಎಲ್ಲಾ ಆಟೋ ರಿಕ್ಷಾದವರಿಗೆ ಕೈ ಜೋಡಿಸಿ ಒಂದು ಮನವಿ ಮಾಡ್ಕೊತೀನಿ. ದಯವಿಟ್ಟು ತಾವು ಎಲ್ಲರೂ ಬರುದಿರಿ, ಯಾರು ಶ್ರೀಮಂತ ಮಕ್ಕಳಿಲ್ಲ, ಎಲ್ಲರೂ ಹೊಟ್ಟಿ ಪಾಲಿ ಜೀವನ ಮಾಡಕ್ ಬಂದಿರ್ತೀರಿ. ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡ್ರಿ. ನನ್ನ ಹೆಸರು ಅಖಿಲ ಭಾರತೀಯ जमजम एसोसिएशन राज्य अध्यक्ष यूसुफ जमादार। तमाम मेरे ऑटो भाइयों को सबको आज हमारे गाड़ियां सब ऑटो पकड़ को लगभग 70-80 गाड़ी अंदर डाले थे, तो हमारे गाड़ियां सीज करने के पे कर रहे थे। तो हमने अभी कल से ये बोल रहे हैं कि कल SP साहब ने कल लास्ट वार्निंग दिया है, अगर कल से अगर बीच में गाड़ी को ठहरा करके सीट भरेगा तो कोई ट्रैफिक का कुछ उल्लंघन करेगा तो उनको कल परसों से उनको कोर्ट से फाइन पड़ता है और कोर्ट गाड़ी सीज करता है। तो इसीलिए कल से आप सुधर जाइए। और अभी हमारा तो फाइन डाल को हमको छोड़ रहे हैं, लास्ट वार्निंग दे रहे हैं, कल से तुमको फाइन पड़ता है तो कल से सुधर जाइए, इतना ही मेरा। ओके सर, जो भी आज हमारे साथ हुआ हमने अनुभव हुआ है, आइंदा तुम्हें भी नको करो कौन भी ऐसा। हमारे साथ जो भी गलती हुई है हमें अफसोस करते हैं कि जो भी तुम ना राबने करेंगे तो पाली में लगा के राब सकते हैं। भले ही तुम्हें 100 रुपए कम राबो, खैर पाली में लाइन लगा के मारो, सबको बहुत तकलीफ हो रही है। जो भी करना है तुम करो। जो भी आज साहब अपना छोटे सो है, उनके साहब के मेहरबानी से जो अभी हमने छोड़ा है वो बहुत शुक्र अदा है ऊपर वाले का कि इन्हों हमने सब जने छोड़े, सब ऑटो वालों को जो हमें गलती करे तुम्हें भी दोबारा गलती है नको करो, यही हमारा लास्ट है। ಎಲ್ಲರಿಗೂ ನಮಸ್ಕಾರ. ಇವತ್ತು 10 ಗಂಟೆಯಿಂದ ಇಲ್ಲಿವರೆಗೂ 8-9 ಆಗಿದೆ ಟೈಮ್ ಆಲ್ರೆಡಿ. ಬಟ್ ನಮ್ ಗಾಡಿ ಎದಕ್ ಸೀಸ್ ಮಾಡ ಅಂದ್ರೆ ನೋ ಪಾರ್ಕಿಂಗ್ ಮತ್ತೆ ಲೈನ್ ಅಲ್ಲಿ ಇರಲ್ಲ, ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ಗಾಡಿ ನಿಲ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇವತ್ತು SP ಸಾಹೇಬ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೇಳ್ತಾ ಇರ್ಲಿಲ್ಲ. ಬಟ್ ಏನೋ ನಮ್ ಗುರುಜಿನಿಂದ ನಾವು ಓಕೆ ಆಯ್ತು. ಬಟ್ ಎಲ್ಲರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ, ಒಂದು ಬಿಜಾಪುರ ಒಂದು ಕರೆಕ್ಟ್ ಆಗಿರ್ಲಿ. और खबरों के लिए देखते रहिए B News नेशन।